ಮೊದಲಿಗೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ತಂಡವು ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಏಕಪಕ್ಷೀಯವಾಗಿ ಜಯಗಳಿಸಿದ ಬಳಿಕ ಮಾತನಾಡಿದಂಥ ಆಸೀಸ್ ದಿಗ್ಗಜ ಆಟಗಾರರು ಹಾಗೂ ಆಸೀಸ್ನ ಮಾಜಿ ಕೋಚ್ ಆಗಿರುವಂಥ ರಿಕಿ ಪಾಂಟಿಂಗ್ ಅವರು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೌದು ಸ್ನೇಹಿತರೆ, ಭಾರತ ತಂಡವು ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ 72 ರನ್ನುಗಳ ಭರ್ಜರಿ ಜಯ ಗಳಿಸಿತು. ಇದಾದ ಬಳಿಕ ಮಾತನಾಡಿದಂಥ ಪ್ಯಾಟ್ ಕಮಿನ್ಸ್ ಹಾಗೂ ರಿಕಿ ಪಾಂಟಿಂಗ್ ಅವರು ಟೀಮ್ ಇಂಡಿಯಾದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಹಾಗೆ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕನ್ ಆನ್ ಇಟ್ಕೊಳ್ಳಿ. ಹೌದು ಸ್ನೇಹಿತರೆ, ಭಾರತ ತಂಡವು ಈ ಪಂದ್ಯದಲ್ಲಿ 72 ರನ್ಗಳಿಂದ ಭರ್ಜರಿಯಾಗಿ ಜಯ ಗಳಿಸಿತ್ತು. ಚೆನ್ನೈನಲ್ಲಿ ನಡೆದಂಥ ಎಂ ಚಿದಂಬರ ಸ್ಟೇಡಿಯಂನಲ್ಲಿ ಈ ಪಂದ್ಯವು ಭಾರತಕ್ಕೆ ಇಲ್ಲದೆ ಮಡಿ ಪಂದ್ಯವಾಗಿತ್ತು. ಹಾಗಾಗಿ ಈ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ಗೆ ಬಂದಂಥ ಟೀಮ್ ಇಂಡಿಯಾವು ನಿಗದಿತ 20 ಓವರ್ನಷ್ಟಕ್ಕೆ 4 ವಿಕೆಟ್ ಕಳೆದುಕೊಂಡು 256 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು. ಇನ್ನು ಇದರಲ್ಲಿ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರು 24 ರನ್, ಅಭಿಷೇಕ್ ಶರ್ಮಾ ಅವರು 55 ರನ್, ಇಶಾನ್ ಕಿಶನ್ ಅವರು 38 ರನ್, ಸೂರ್ಯಕುಮಾರ್ ಯಾದವ್ 33 ರನ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರು 50 ರನ್ ಹಾಗೂ ತಿಲಕ್ ವರ್ಮಾ ಅವರು 44 ರನ್ ಬಾರಿಸಿದರು. ಈ ಎಲ್ಲರ ಕಾಂಟ್ರಿಬ್ಯೂಷನ್ನಿಂದ ಭಾರತ ತಂಡವು ಬೃಹತ್ ಮೊತ್ತ ಕಲೆ ಹಾಕಲು ಯಶಸ್ವಿಯಾಯಿತು. ಇನ್ನು ಈ ಕಡೆ ಜಿಂಬಾಬ್ವೆ ತಂಡವು ಈ ಬೃಹತ್ ಮೊತ್ತವನ್ನು ಚೇಸ್ ಮಾಡಲು ಬಂದಂಥ ಜಿಂಬಾಬ್ವೆ ತಂಡವು 20 ಓವರ್ನಷ್ಟಕ್ಕೆ 6 ವಿಕೆಟ್ ಕಳೆದುಕೊಂಡು 184 ರನ್ ಕಲೆ ಹಾಕಲು ಯಶಸ್ವಿಯಾಯಿತು. ಇದರಿಂದ ಜಿಂಬಾಬ್ವೆ ತಂಡವು 72 ರನ್ಗಳ ಹೀನಾಯ ಸೋಲನ್ನು ಕಂಡಿತು. ಇದರಲ್ಲಿ ಬಂದ್ಬಿಟ್ಟು ಬ್ಯಾನ್ಕಾಟ್ ಅವರು 97 ರನ್ ಹಾಗೂ ಟ್ವೇನ್ ಮಲೆಯರ್ ಅವರು 20 ರನ್ ಹಾಗೂ ಸಿಕಂದರ್ ರಾಜ್ ಅವರು 31 ರನ್. ಇವರ ಹೊರತಾಗಿ ಯಾವುದೇ ಬ್ಯಾಟರ್ ಸಹ 2 ಅಂಕಿಯ ಮೊತ್ತವನ್ನು ತೆರೆಯಲಿಲ್ಲ. ಇನ್ನು ಭಾರತ ತಂಡದ ಕಡೆ ಹರ್ಷದೀಪ್ ಸಿಂಗ್ ಅವರು 3 ವಿಕೆಟ್ ಹಾಗೂ ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಹಾಗೂ ಶಿವಮ್ ದುಬೆ ಅವರು ತಲಾ 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಈ ಪಂದ್ಯ ಮುಗಿದ ತಕ್ಷಣವೇ ಮಾತನಾಡಿದಂಥ ಆಸೀಸ್ ದಿಗ್ಗಜ ಆಟಗಾರರು ಹಾಗೂ ಮಾಜಿ ಕ್ಯಾಪ್ಟನ್ ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಆಸೀಸ್ ದಿಗ್ಗಜ ಆಟಗಾರ ಆಗಿರುವಂಥ ರಿಕಿ ಪಾಂಟಿಂಗ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಹೌದು, ಭಾರತ ತಂಡವು 256 ರನ್ನು ಬೃಹತ್ ಮೊತ್ತವನ್ನು ಕಲೆ ಹಾಕುತ್ತೆ ಎಂದು ನಾನು ಊಹೆ ಮಾಡಿದ್ದೆ. ಅದು ಈ ಪಂದ್ಯದಲ್ಲಿ ಸಾಧ್ಯವಾಯಿತು. ಭಾರತ ತಂಡದ ಎಲ್ಲ ಬ್ಯಾಟರ್ಸ್ಗಳು ಫಾರ್ಮ್ಗೆ ಬಂದಿರುವುದು ನನಗೆ ತುಂಬ ಖುಷಿಯಾಗಿದೆ. ಈ ಪಂದ್ಯದಲ್ಲಿ ಭಾರತ ತಂಡ ಏಕಪಕ್ಷೀಯವಾಗಿ ಜಯ ಗಳಿಸಿತು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಕಳೆದ ಮೂರು ಮ್ಯಾಚ್ಗಳಿಂದ ಡಕೌಟ್ ಆಗಿದ್ದರು. ಈ ಪಂದ್ಯದಲ್ಲಿ ಫಾರ್ಮ್ಗೆ ಬಂದಿರುವುದು ನನಗೆ ತುಂಬ ಸಂತೋಷದ ವಿಷಯವಾಗಿದೆ. ಇನ್ನು ಮಾತು ಮುಂದುವರಿಸಿದ ಅವರು, ಈ ಪಂದ್ಯದಲ್ಲಿ ಭಾರತ ತಂಡವು ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿತು. ಭಾರತ ತಂಡವು ಈ ಸೀಸನ್ನಲ್ಲಿ ಫೈನಲ್ ಕಪ್ ಗೆದ್ದುವಂಥ ನನ್ನ ಫೇವರೇಟ್ ತಂಡವಾಗಿದೆ ಎಂದು ರಿಕಿ ಪಾಂಟಿಂಗ್ ಅವರು ತಿಳಿಸಿದರು ಸ್ನೇಹಿತರೆ. ಇನ್ನು ಪ್ಯಾಟ್ ಕಮಿನ್ಸ್ ಅವರು ಏನೆಲ್ಲ ತಿಳಿಸಿದ್ದಾರೆ ಎಂಬುದು ನೋಡೋದಾದರೆ, ಭಾರತ ತಂಡಕ್ಕೆ ಈ ಪಂದ್ಯವು ಇಲ್ಲದೆ ಮಡಿ ಪಂದ್ಯವಾಗಿತ್ತು. ಈ ಪಂದ್ಯದಲ್ಲಿ ಭಾರತ ತಂಡವು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಪ್ರದರ್ಶನ ನೀಡಿ ಭರ್ಜರಿಯಾಗಿ ಜಯಗಳಿಸಿತ್ತು. ಇನ್ನು ಮುಂಬರುವಂಥ ಪಂದ್ಯಗಳಲ್ಲಿ ಇದೇ ಥರ ಪ್ರದರ್ಶನವನ್ನು ನೀಡಲಿ, ಆಗಿ ಈ ಬಾರಿಯೂ ಟೀಮ್ ಇಂಡಿಯಾವೇ ಚಾಂಪಿಯನ್ಸ್ ಆಗಲಿ ಎಂದು ಹೇಳುವ ಮೂಲಕ ತಮ್ಮ 2 ಮಾತುಗಳನ್ನು ಮುಗಿಸಿದರು ಪ್ಯಾಟ್ ಕಮಿನ್ಸ್ ಅವರು. ನೀವೇನಾದರೂ ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕನ್ ಆನ್ ಇಟ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.